ಬ್ಯಾಕ್ ಡ್ರಾಪ್ ಬ್ಯಾನರ್ ಹಾಕ್ತಾಯಿದ್ದೀನಿ. ಸೊ ಅದರಿಂದ ಬ್ಯಾನರ್ಗೆ ಹೂವು ಬೇಕು. ವೈಟ್ ಹೂವೆಲ್ಲ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ವೈಟ್ ಹೂವು ಮಿಡಲಲ್ಲಿ ಇದು ಹಾಕೋಣ ಅಂತ, ಯೆಲ್ಲೋ ಕಲರ್ ಚೆನ್ನಾಗಿರುತ್ತೆ ಅಂತ ವೈಟ್ ಆ್ಯಂಡ್ ಯೆಲ್ಲೋ. ಸೊ ಅದರಿಂದ ಯೆಲ್ಲೋ ಕಲರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಫೈನಲ್ ಎಲ್ಲ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಏನು ಅಂತ. ಸೊ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಂಡ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾವಾಗಲೂ ಒಂದೇ ಥರ ಮಾಡ್ತಾ ಇರಬಾರ್ದು. ಸ್ವಲ್ಪ ವರ್ಷನೂ ಡಿಫ್ರೆಂಟಾಗಿ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇರಬೇಕು, ಕ್ರಿಯೇಟಿವ್ ಆಗಿ ಮಾಡಬೇಕು. ಸೊ ಅದರಿಂದ ನಾವು ಕ್ರಿಯೇಟಿವ್ ಆಗೇ ಮಾಡ್ತಾಯಿದ್ದೀವಿ. ನೀವು ಅಲ್ಲಿ ನೋಡ್ಬೋದು, ಕಳ್ಶನೂ ನಾನು ಮನೆಯಲ್ಲೇ ಓನಾಗಿ ಮಾಡಿದ್ದೀನಿ. ಬಟ್ ಯಾವುದು ಏನೂ ಲೇಟ್ ಆಗೋದು. ಸೊ ಮಾಡಬೇಕು ಅಷ್ಟೇ, ಟೈಮು ತೊಗೊಂಡು ಮಾಡಿದಂದರೆ ಏನಾಗಲ್ಲ, ಮಾಡಿದ್ರೆ ಎಲ್ಲ ಆಗುತ್ತೆ. ನೆಕ್ಸ್ಟ್ ನಾನು ತೆಂಗಿನಕಾಯಿ ಮತ್ತು ಗಜ್ಜಲ ತೊಗೊಂಬರ್ತಾಯಿದ್ದೀನಿ. ಗಜ್ಜಲ ಕುಡಿಯೋಕ್ಕಲ್ಲ, ಮಾಮ ಮನೆ ಹತ್ರ ಕೇಳಿದ್ರು, ಅದಕ್ಕೆ ಅಜ್ಜಿ ಹತ್ರ ಇಸ್ಕೊಂಬರ್ತಾಯಿದ್ದೀನಿ. ಗೈಸ್, ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ನಾಮ ರೆಡಿ ಮಾಡ್ತಾಯಿದ್ದೀನಿ. ನಾನು ಥರ್ಮಾಕೋಲ್ ಕೇಳಿದೆ, ಬಟ್ ಅವರು ಈಗ ಆಗಲ್ಲ, ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿರೋದು ನೋಡಿ. ಫಸ್ಟು ಡ್ರಾಯಿಂಗ್ ಮಾಡಿಕೊಂಡು ಆಮೇಲೆ ಅದು ನಾಮ ಕಟ್ ಮಾಡಬೇಕು. ಅದರಿಂದ ಹಾಗೆ ಕಟ್ ಮಾಡಿದ್ರೆ ಫುಲ್ಲು ಮನೆಯೆಲ್ಲ ಅದು ಥರ್ಮಾಕೋಲ್ ಅಲ್ವಾ ಬೀಳುತ್ತೆ. ಅದರಿಂದ ಕ್ಯಾಂಡಲಲ್ಲಿ ಸ್ವಲ್ಪ ಅದು ಬ್ಲೇಡ್ನ ಬಿಸಿ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಆ ಥರ ಕಟ್ ಮಾಡೋದ್ರಿಂದ ಯಾವುದೇ ಥರದ ಥರ್ಮಾಕೋಲ್ ಅದು ಪೌಡ್ರೆಲ್ಲ ಮನೆಯೆಲ್ಲ ಬೀಳಲ್ಲ. ಅಂದರೆ ಥರ್ಮಾಕೋಲ್ ಗೊತ್ತಲ್ವ ನಿಮಗೆ, ಮನೆ ಫುಲ್ಲು ಅದು ಬಬಲ್ಸ್ ಥರ ಬೀಳುತ್ತೆ. ಅದರಿಂದ ನಾನು ನೋಡಿ ಕ್ಲೀನಾಗಿ ಅದರಿಂದ ಕಟ್ ಮಾಡಿಕೊಂಡು ಈಗ ಹೇಗೆ ಬಂದಿದೆ ಅಂತ ಫೈನಲ್ ಲುಕ್ಕು ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಅದ್ರ ಮೇಲೆಲ್ಲ ಹೂವು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡೋದು, ನನ್ನೆಲ್ಲ ಚೆನ್ನಾಗೇ ಬರುತ್ತೆ. ಬಟ್ ನೋಡಿ, ಕೋಲ್ ಮಾಡಿದ್ದೆಲ್ಲ ಆಯಿತು. ಈಗ ಹಾರ ಕೋಸ್ತಾ ಇದ್ದೀನಿ. ಇದು ನಮ್ಮ ಮುನೇಶ್ವರ ಸ್ವಾಮಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೂಸಂಬಿ ಹಾಕ್ಬಿಟ್ಟು ಹಾರ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಜೋಳದಿಂದ ಒಂದು ಹಾರ ರೆಡಿ ಮಾಡ್ತೀನಿ, ಅದು ಅಷ್ಟೇ ಮುನೇಶ್ವರ ಸ್ವಾಮಿಗೆ. ನಾನೊಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ನಾರ್ಮಲ್ ಹೂವು ಎಲ್ಲರೂ ಹಾಕ್ತಾರೆ, ಬಟ್ ಅದರಲ್ಲಿ ಒಂದೊಂದು ಏನಾದರೂ ಫ್ರೂಟ್ಸ್ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಮೂಸಂಬಿ ಇತ್ತು, ಮೂಸಂಬಿ ಹಾರ ಒಂದು ಮಾಡಿದೆ. ಹಾರ ಎಲ್ಲ ಕೋಸಿದ್ದಾಯಿತು. ಈಗ ನಮ್ಮಮ್ಮ ರವೆ ಉಂಡೆ ಮಾಡ್ತಾಯಿದ್ದಾರೆ. ಎಲ್ಲ ತಿಂಡಿ ಮಾಡಿದ್ದಾಗಿತ್ತು, ರವೆ ಉಂಡೆ ಒಂದು ಮಾಡಿರಲಿಲ್ಲ. ರವೆ ಉಂಡೆ ಜಾಸ್ತಿ ದಿನ ಇರೋಲ್ಲ, ಅದರಿಂದ ಒಂದು 3 ದಿವಸ ಇದ್ದಂಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ನಾಳೆ ಗುರುವಾರ, ನಾಳೆ ಶುಕ್ರವಾರ, ಅದರಿಂದ ನಮ್ಮಮ್ಮ ಇವತ್ತು ಮಾಡ್ತಾಯಿದ್ದಾರೆ 3 ದಿವಸ ಇದ್ದಂಗೆ. ಯಾಕಂತ ಹೇಳಿದ್ರೆ ಅದು ರವೆ ಉಂಡೆ ಕೊಬ್ಬರಿ ಸಕ್ಕರೆ ಹಾಕಿರ್ತಾರಲ್ಲ, ಜಾಸ್ತಿ ದಿನ ಇರಲ್ಲ, ಸ್ಮೆಲ್ ಬರುತ್ತೆ. ಅದರಿಂದ ಫ್ರೆಶ್ ಆಗಿರಲಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡ್ತಾಯಿದ್ದಾರೆ. ನೋಡಿ ರವೆ ಮಿಕ್ಸ್ ಮಾಡ್ತಾಯಿದ್ದಾರೆ. ಗಮ್ಮಂತ ಸ್ಮೆಲ್ ಬರ್ತಾಯಿದೆ, ಸಖತ್ತಾಗಿ ಬರ್ತಾಯಿದೆ. ನೋಡಿದ್ರೆ ತಿನ್ನಬೇಕು ಅನಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ರವೆ ಹುರಿದ್ಕೊಂಡು ಹಾಲು ಸಕ್ಕರೆ ಎಲ್ಲ ಹಾಕ್ತಾಯಿದ್ದಾರೆ, ಕೊಬ್ಬರಿ ಹಾಕಿದ್ದಾರೆ. ಸ್ಮೆಲ್ಲು ಗಮ್ಮಂತ ಬರ್ತಾಯಿದೆ. ನೋಡಿ ನಮ್ಮಮ್ಮ ರವೆ ಉಂಡೆ ಕಟ್ತಾಯಿದ್ದಾರೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದೇನು ಅಚ್ಚು ಮತ್ತು ಮಿಷಿನು ಆ ಥರ ಏನೂ ಇಲ್ಲ ಗೈಸ್, ಕೈಯಿಂದನೇ ಮಾಡೋದು. ನೋಡಿ ರವೆ ಉಂಡೆ ಕೈಯಿಂದ ಮಾಡೋದು ಎಷ್ಟು ಚೆನ್ನಾಗಿ ಬರುತ್ತೆ. ಸೇಮ್ ಅಚ್ಚು ಥರನೇ ಇರುತ್ತೆ. ಆ್ಯಂಡ್ ಹಾಲು ಅಷ್ಟೇ ಜಾಸ್ತಿ ಹಾಕ್ಕೊಬಾರ್ದು, ನೋಡ್ಕೊಂಡು ಸ್ವಲ್ಪ ಹಾಕ್ಕೊಬೇಕು. ಯಾಕಂದರೆ ಅದು ಕರೆಕ್ಟಾಗಿ ಉಂಡೆ ಥರ ಬರಬೇಕು ಅಲ್ವಾ. ಜಾಸ್ತಿ ಹಾಕ್ಕೊಂಡ್ರೂ ಉಂಡೆ ಬರೋಲ್ಲ, ಅದರಿಂದ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಬೇಕು. ನೋಡಿ ಹಾಕ್ಕೊಳ್ತಾ ಇದ್ದಾರೆ ನಮ್ಮಮ್ಮ. ಇದರಲ್ಲಿ ಒಂದು 1/2 kgಯಲ್ಲಿ ಒಂದು 10 to ಒಂದು 12 ಇಲ್ಲ ಒಂದು 15 ರವೆ ಉಂಡೆ ಮಾಡ್ತಾರೆ. ನೋಡಿ ಒಂದೊಂದೇ ರವೆ ಉಂಡೆ ಮಾಡಿ ಇಡ್ತಾಯಿದ್ದಾರೆ. ನಾವು ವರ್ಷನೂ ಅಷ್ಟೇ ವರಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಅಲ್ಲ, ರವೆ ಉಂಡೆ ಮಾಡಬೇಕು ಅಂದರೆ ಯಾವಾಗಂದರೆ ಅವಾಗ ಮಾಡ್ಕೊಂಡು ತಿಂತಾಯಿರ್ತೀರಿ. ರವೆ ಉಂಡೆನೇ ಅಂತಲ್ಲ, ನಮ್ಮ ಮನೇಲಿ ಯಾವ ಥರ ತಿಂಡಿ ಬೇಕಂದ್ರೂ ಆ ಥರ ನಮ್ಮಮ್ಮ ಮಾಡಿಕೊಡ್ತಾರೆ. ನೋಡಿ ಹಾಗೆ ನಮ್ಮಮ್ಮಗೆ ನನಗೊಂದು ಮಾಡಿಕೊಡು ಅಂತ ಕೇಳಿದೆ. ನಮ್ಮಮ್ಮ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಿದ್ದಾರೆ. ಜಾಸ್ತಿ ದಪ್ಪ ಇರೋ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಸಣ್ಣದೊಂದು ರವೆ ಉಂಡೆ ಮಾಡಿಕೊಡು ಅಂತ ಹೇಳಿದೆ. ಯಾಕಂದರೆ ನೈಟ್ ಆಲ್ರೆಡಿ 11 ಗಂಟೆ ಆಗೋಗಿತ್ತು. ಮಲ್ಕೊಳೋ ಟೈಮಲ್ಲಿ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಚಿಕ್ಕದು ಕೇಳಿದೆ. ಅದರಿಂದ ನಮ್ಮಮ್ಮ ಚಿಕ್ಕದು ಮಾಡಿಕೊಟ್ರು. ಯಾರಿಗಾದ್ರೂ ಅಷ್ಟೇ ರವೆ ಉಂಡೆ ಅಂದರೆ ಇಷ್ಟ ಆಗೇ ಆಗುತ್ತೆ. ಬಟ್ ಹೋಮ್ ಮೇಡ್ ಚೆನ್ನಾಗಿರುತ್ತೆ. ಈ ಅಂಗಡಿಯಲ್ಲಿ ತಿಂಡಿ ಅಂಗಡಿಯಲ್ಲೆಲ್ಲ ಸಿಗೋದು ರವೆ ಉಂಡೆ ಚೆನ್ನಾಗಿರಲ್ಲ. ಯಾಕಂದರೆ ಅದು ಕೊಬ್ಬರಿ ಜಾಸ್ತಿ ದಿನ ಇರೋದಿಲ್ಲ. ಅದರಿಂದ ಅಂಗಡಿಯಲ್ಲಿ ಜಾಸ್ತಿ ದಿನ ಇಟ್ಟಿರ್ತಾರೆ, ಅದರಿಂದ ಚೆನ್ನಾಗಿರಲ್ಲ. ನೋಡಿ ನಮ್ಮಮ್ಮ ನನಗೂ ಮಾಡಿಕೊಟ್ರು, ನಾನು ಟೇಸ್ಟ್ ಮಾಡ್ತೀನಿ.
ಬಟ್ ನೀವು ಅಷ್ಟೇ ರವೆ ಉಂಡೆ ಬೇಕು ಅಂದರೆ ಮನೆಯಲ್ಲೇ ಹೋಮ್ ಮೇಡ್ ಮಾಡಿಸ್ಕೊತೀನಿ. ಈಚೆಲ್ಲ ತಿನ್ನೋಕೆ ಹೋಗಬೇಡಿ, ಯಾಕಂದರೆ ಈಚೆಲ್ಲ ಚೆನ್ನಾಗಿರಲ್ಲ. ನೋಡಿ ನನಗೊಂದು ಚಿಕ್ಕದ ರವೆ ಉಂಡೆ ಮಾಡಿಕೊಟ್ರು, ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೆ. ತಿಂತಾಯಿದ್ದೀನಿ ನಾನು. ಅಮ್ಮ ರವೆ ಉಂಡೆ ಕೊಟ್ಟಿದ್ದಾರೆ, ರವೆ ಉಂಡೆ ತಿಂತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿದೆ ಗಾಯ್ಸ್. ಸಕ್ಕರೆ ಎಲ್ಲ ಇನ್ನೂ ಕರಗಿರಲ್ವ, ಸಕ್ಕರೆ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಹಾಗೆ ದ್ರಾಕ್ಷಿ ಗೋಡಂಬಿನೂ ಅಷ್ಟೇ, ತಿನ್ನೋಕೆ ಮಾತ್ರ ಚೆನ್ನಾಗಿರುತ್ತೆ. ರಿಟರ್ನ್ ಗಿಫ್ಟು ಚಿಕ್ಕಪೇಟೆಯಿಂದ ತೊಗೊಂಬಂದಿದ್ರಿ. ಇದು ಬಳೆ ಎಲ್ಲ ನಾವು ಮನೆಯಲ್ಲೇ ನೆಟ್ಟಾಕ್ಬಿಟ್ಟು ರೆಡಿ ಮಾಡಿರೋದು, ಯಾಕಂದರೆ ಅದು ಚಿಕ್ಕಪೇಟೆಯಲ್ಲೂ ಸಿಗುತ್ತೆ, ಬಟ್ ಮನೇಲಿ ಮಾಡ್ಕೊಬೋದು ಅಂದ್ಬಿಟ್ಟು ನೆಟ್ಟಿತ್ತು ನನ್ನ ಹತ್ರ. ನೋಡಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ತಂದಿದ್ದೀರಿ. ಮಾರ್ಕೆಟ್ಗೆಲ್ಲ ಹೋಗ್ಬಿಟ್ಟು ಬಂದೆ ಗಾಯ್ಸ್. ಹೂವು ಎಷ್ಟು ರೇಟ್ ಇದೆಯೋ ಜನ ಅದಕ್ಕಿಂತ ಜಾಸ್ತಿನೇ ಇದ್ದಾರೆ. ತುಂಬ ರಶ್ ಇದೆ. ನೀವು ಹೋಗ್ಬೇಕಂದ್ರೆ ನೋಡ್ಕೊಂಡೋಗಿ, ಯಾಕಂದರೆ ಅಷ್ಟು ರಶ್ ಇದ್ದಾರೆ. ಆ ಜನದಲ್ಲಿ ಹೋಗ್ಬಿಟ್ಟು ಈಚೆ ಬರೋಷ್ಟರಲ್ಲಿ ಉಸಿರು ಕಟ್ಕೊಂಡು ಏನಾಗೋಗುತ್ತೋ ಅನಿಸುತ್ತೆ, ಅಷ್ಟು ಭಯ ಆಗುತ್ತೆ. ನಾನು ಬಟ್ ಒಂದಿದೆರಡು ಸ್ಪ್ರೇ ಮಾಡಿರಲಿಲ್ಲ, ಗೋಲ್ಡನ್ ಸ್ಪ್ರೇ ತಂದ್ಬಿಟ್ಟು ಸ್ಪ್ರೇ ಮಾಡಿದ್ದೀನಿ. ನೋಡಿ ಗೈಸ್, ಎಲ್ಲ ಒಂದೇ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಾಳೆ ಡೆಕೋರೇಷನ್ ಎಲ್ಲ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋ ನೋಡ್ತಾ ಇರಿ. ನಾನು ಸ್ಟ್ಯಾಂಡೆಲ್ಲ ತಂದಿಟ್ಟಿದ್ದೀನಿ ಗೈಸ್. ಡೆಕೋರೇಷನ್ ಮಾಡಬೇಕು, ಸೊ ಬ್ಯಾನರೆಲ್ಲ ಹಾಕಬೇಕು ಈ ಸ್ಟ್ಯಾಂಡ್ಗೆ. ಇನ್ನೂ ಬ್ಯಾನರ್ ಏನೂ ಹಾಕಿಲ್ಲ. ನಮ್ಮ ತಂಗಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಆ್ಯಂಡ್ ನೋಡಿ ಗೈಸ್, ಹ್ಯಾಂಡ್ ಪರ್ಸ್ ತಂದಿದ್ದಾರೆ. ಡಿಸೈನ್ ಬೇರೆ ಬೇರೆ, ಬಟ್ ಎಲ್ಲ ಒಂದೇ ಥರ ಸೇಮು. 60 ಪೀಸಸ್ ತಂದಿದ್ದಾರೆ ನಮ್ಮಮ್ಮ. ನೋಡಿ ಅಡಿಕೆ ಪಟ್ಟಣ ಬಳೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ. ಬಳೆನೂ ಅಷ್ಟೇ ಗೈಸ್, ನಾವೇ ರೆಡಿ ಮಾಡಿರೋದು. ಇದು ನೆಟ್ಟೆಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ಎಲ್ಲ ಬ್ಯಾಗ್ ಹಾಕಿ ಇಡ್ತಾ ಇದ್ದಾಳೆ. ಇನ್ನು ಇದ್ರ ಜೊತೆಯಲ್ಲಿ ಬಾಳೆಹಣ್ಣು ಬೂಂದಿ ಎಲ್ಲ ನಮ್ಮಮ್ಮ ರೆಡಿ ಮಾಡಿರೋದು, ಅದೇ ಕೊಡ್ತೀರಿ. ನಾಳೆ ಎಲ್ಲಡಿಕೆ ಬಾಳೆಹಣ್ಣು ಬೂಂದಿ ಜೊತೆಲಿ ಬಂದವ್ರಿಗೆಲ್ಲ ಕೊಡ್ತೀರಿ ಗೈಸ್. ಹಾಗೆ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದಾರೆ ನೋಡಿ ಗಾಯ್ಸ್. ವರಲಕ್ಷ್ಮಿ ಹಬ್ಬಕ್ಕೆ ವರಲಕ್ಷ್ಮಿಗೆ ಒಬ್ಬಟ್ಟು ಫೇವ್ರೇಟು ಅಂತ. ಬೇಳೆ ಒಬ್ಬಟ್ಟು ತುಂಬ ಒಳ್ಳೆಯದು. ಅದರಿಂದ ನಮ್ಮ ಮನೇಲೂ ಅಷ್ಟೇ, ಎಲ್ಲರ ಮನೇಲೂ ಅಷ್ಟೇ ಬೇಳೆ ಒಬ್ಬಟ್ಟೆ ಮಾಡೋದು. ಒಬ್ಬೊಬ್ಬರ ಮನೇಲಿ ಕಾಯಿ ಒಬ್ಬಟ್ಟು ಮಾಡ್ತಾರೆ, ಬಟ್ ಲಕ್ಷ್ಮಿಗೆ ಬೇಳೆ ಒಬ್ಬಟ್ಟೆ ಫೇಮಸ್ಸು ಅಂತ ಇಷ್ಟ ಅಂತ ನಮ್ಮ ಮನೇಲೂ ಅಷ್ಟೇ ಬೇಳೆ ಒಬ್ಬಟ್ಟೆ ಮಾಡ್ತಾಯಿದ್ದಾರೆ. ಎಲ್ಲರ ಮನೇಲೂ ಅಷ್ಟೇ ಬೇಳೆ ಒಬ್ಬಟ್ಟೆ ಮಾಡೋದು. ನೋಡಿ ಗೈಸ್, ಒಬ್ಬಟ್ಟು ಮಾಡ್ಬೇಕಾದ್ರೆ ನಾನು ವಿಡಿಯೋ ಎಲ್ಲ ಹಾಕ್ತೀನಿ ನೋಡಿ. ನಮ್ಮಮ್ಮ ಬೇಳೆ ಬೆಲ್ಲ ಎರಡು ಮಿಕ್ಸ್ ಮಾಡ್ತಿದ್ರೆ ಅದಿನ್ನೂ ಗ್ರೈಂಡ್ ಮಾಡಿ ಒಬ್ಬಟ್ಟು ಮಾಡಬೇಕಾದ್ರೂ ಅಷ್ಟೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ನಮ್ಮ ಮನೆ ವರಲಕ್ಷ್ಮಿ ಹಬ್ಬ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವರ್ಷವೂ ಅಷ್ಟೇ ಗಾಯ್ಸ್, ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡಬೇಕು. ಈ ಇಯರ್ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದೀರಿ. ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀರಿ. ಬಟ್ ಈ ವರ್ಷವೂ ಅಷ್ಟೇ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕಂದರೆ ನಾನು ನಿಮ್ಮನೆ ಮಗ ಸೂರಜ್ ಗೌಡ. ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ ಆ್ಯಂಡ್ ಎಷ್ಟು ಜನಕ್ಕೆ ನಾನು ಮಾಡಿರೋಂಥ ಡೆಕೋರೇಷನ್ ಇಷ್ಟ ಆಗುತ್ತೆ. ನನ್ನ ವಿಡಿಯೋಸ್ ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಎಲ್ಲ ಮೇಕಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಆ್ಯಂಡ್ ನೆನ್ನೆ ನಾನು ಒಂದು ಇದು ಮಾಡಿದ್ದೆ, ಏನು ಅಂದರೆ ನಾಮ, ಅದು ಅಷ್ಟೇ, ಅದು ಹೋಮ್ ಮೇಡಲ್ಲೇ. ಬಟ್ ಅದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ, ಬಟ್ ಮಾಡಬೇಕು ಅಷ್ಟೇ. ನೋಡಿ ಗೈಸ್, ಇದು ಅಷ್ಟೇ ಪೇಪರ್ ಬೌಲಿಂದ ಮಾಡಿರೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲೆ ಕಿರೀಟನೂ ಅಷ್ಟೇ, ಅದು ಕಿರೀಟ ಬಂದು ಮಾಮೂಲಿ ಲಗ್ನ ಪತ್ರಿಕೆ ಇರುತ್ತಲ್ವಾ, ಇನ್ವಿಟೇಷನ್ ಕಾರ್ಡ್ ಅದ್ರಲ್ಲಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಅಷ್ಟೇ ಗೈಸ್ ಮನೇಲಿ ಮಾಡ್ಕೊಬೋದು, ಏನು ಕಷ್ಟ ಇಲ್ಲ, ಎಲ್ಲ ಈಸಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ನಾನು ಮೇಕಿಂಗ್ ವಿಡಿಯೋ ಒಂದೊಂದೇ ಅಪ್ಲೋಡ್ ಮಾಡ್ತಾಯಿರ್ತೀನಿ, ನೋಡ್ತಾ ಇರಿ. ಗೈಸ್ ಟೈಮ್ ಇಲ್ಲ, ನಾನು ಮತ್ತೆ ಮಾರ್ಕೆಟ್ಗೆ ಹೋಗಬೇಕು. ಅದರಿಂದ ಸ್ಟ್ಯಾಂಡೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾನರೆಲ್ಲ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ, ಅದರಿಂದ ನನ್ನ ಹತ್ರ ಯು ಶೇಪ್ ಸ್ಟ್ಯಾಂಡ್ ಇತ್ತು. ಬಟ್ ಕೆಳಗಡೆ ಒಂದು ಕಂಬಿ ಕಟ್ತಾಯಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸ್ಟ್ಯಾಂಡೆಲ್ಲ ರೆಡಿ ಆಯಿತು, ಬ್ಯಾನರ್ ಹಾಕ್ತಾಯಿದ್ದೀನಿ. ಬ್ಯಾನರ್ ಪ್ಲಾಸ್ಟರ್ ಹಾಕಿದ್ರೆ ಇರಲ್ಲ, ಅದರಿಂದ ನಾನು ಗಮ್ ಹಾಕ್ತಾಯಿದ್ದೀನಿ. 743 ಗಮ್ಮು ಅದು. ಬ್ಯಾನರ್ ಯಾವುದೇ ಬ್ಯಾನರ್ ಹಾಕಿದ್ರು ಅದು ಫುಲ್ ಗಟ್ಟಿಯಿಂದ ಇಟ್ಕೊಳ್ಳುತ್ತೆ, ಕಣ್ಣು ಫುಲ್ಲು ಉರಿಯುತ್ತೆ, ನೋಡ್ಕೊಂಡು ಹಾಕಬೇಕು. ನೋಡಿ ಫುಲ್ ಎಲ್ಲ ಸೈಡು ಹಾಕ್ಕೊಂಬರ್ತಾಯಿದ್ದೀನಿ. ನಾನು ಗಮ್ಮು 3 ಸೈಡ್ ಅಷ್ಟೇ ಹಾಕಿದ್ದು, ಇನ್ನೊಂದು ಸೈಡ್ ಹಾಕಿಲ್ಲ, ಯಾಕಂದರೆ ಇನ್ನೊಂದು ಸೈಡ್ ಕಂಬಿ ಹಾಕಿರೋದ್ರಿಂದ ಅದಕ್ಕೆ ಕಂಬಿಗೆ ಆಗ್ತಾಯಿಲ್ಲ. ಅದರಿಂದ ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ. ಮತ್ತು ಇದು ವೆಯ್ಟ್ ಎಕ್ಸ್ಟ್ರಾ ಇರೋದೆಲ್ಲ ಹಿಂದೆ ಪ್ಲಾಸ್ಟರ್ ಹಾಕಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಎಕ್ಸ್ಟ್ರಾ ಅದು ಅವರು ಬ್ಯಾನರ್ ನಾನು 7x7 ಹೇಳಿದ್ದೆ, ಬಟ್ ಇನ್ನೊಂದು
ಹಾಫ್ ಫಿಟ್ ಜಾಸ್ತಿ ಮಾಡಿಕೊಟ್ಟಿದ್ರು. ಇಟ್ಸ್ ಓಕೆ, ಏನಾಗಲ್ಲ. ಹಿಂದೆ ಪ್ಲಾಸ್ಟರ್ ಹಾಕ್ಬಿಟ್ಟು ಮಡಿಸ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಬ್ಯಾನರ್ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇದು ಫುಲ್ಲು ಸ್ಟ್ಯಾಂಡ್ ಮಾಡಿಬಿಟ್ಟು ಅದ್ರ ಮೇಲೆ ಫ್ಲವರೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸೈಡಿಂದ ಗಮ್ಮೆಲ್ಲ ಹಾಕ್ಕೊಂಬರ್ತಾಯಿದ್ದೀನಿ. ಗಮ್ ಒಂದು ಸೈಡ್ ಹಾಕಿಲ್ಲ ಅಂದ್ರೂ ನಾವು ಮತ್ತೆ ಹೂವು ಎಲ್ಲ ಹಾಕ್ಬೇಕಾದ್ರೆ ಅದು ಕಿತ್ಕೊಂಡ್ಬಿಡುತ್ತೆ. ಅದರಿಂದ ನೋಡಿಕೊಂಡು ಕ್ಲೀನಾಗಿ ಕರೆಕ್ಟಾಗಿ ಹಾಕಬೇಕು. ಯಾಕಂದರೆ ಅದು ಮತ್ತೆ ಮತ್ತೆ ಮಾಡೋ ಕೆಲಸ ಅಲ್ಲ, ಒಂದೇ ಸತಿ ಮಾಡ್ಕೊಬೇಕು. ಅದರಿಂದ ನಾನು ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಒಂದು ಸತಿ ಕಿತ್ಕೊಂಡ್ಬಿಟ್ರೆ ಅದು ಮತ್ತೆ ಜಾಸ್ತಿ ರಿಸ್ಕ್ ಆಗುತ್ತೆ. ಅದರಿಂದ ಸ್ವಲ್ಪ ಒಂದು 5 ನಿಮಿಷ ಲೇಟಾದರೂ ಪರವಾಗಿಲ್ಲ ಅಂತ ನಾನು ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು ಸೈಡ್ ಲೂಸ್ ಇರುತ್ತೆ, ನೋಡ್ಕೊಂಡು ಟೈಟ್ ಮಾಡ್ಕೊಂಡು ಎಳ್ಕೊಂಡು ಹಾಕ್ಕೊಬೇಕು. ನೋಡಿ ಈಗ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅದು ಒಂಥರ ರಿಂಕಲ್ ಬ್ಯಾನರ್ ಬರುತ್ತೆ ಮತ್ತು ಲೂಸಸ್ ಇರುತ್ತೆ. ಅದರಿಂದ ಟೈಟಾಗಿ ಎಳೆದು ಹಾಕ್ಕೊಬೇಕು. ನಾನು ಟೈಟಾಗಿ ಎಳೆದು ಎಲ್ಲ ಗಮ್ ಹಾಕ್ಬಿಟ್ಟು ಫಿಕ್ಸ್ ಮಾಡಿದ್ದೀನಿ. ಬ್ಯಾನರ್ ಎಲ್ಲ ಸ್ಟ್ಯಾಂಡ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫೈನಲಿ ಪ್ಲಾಸ್ಟರ್ ಹಾಕ್ತಾಯಿದ್ದೀನಿ. ಫೈನಲ್ ಟಚ್ಚು. ಬ್ಯಾನರ್ದು ರಿಂಗ್ ಸ್ಟ್ಯಾಂಡ್ ಎಲ್ಲ ಮಾಡಿದ್ದೆ, ಬಟ್ ಫ್ಲವರ್ ಡೆಕೋರೇಷನ್ಗೆ ಬ್ಯಾನರ್ ಮಾಡ್ತಾರೆ ಫಸ್ಟ್ ಟೈಮು. ನೋಡಿ ಚೆನ್ನಾಗಿ ಬಂದಿದೆ. ನಾನು ಹೆಂಗೆ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗೇ ಬಂದಿದೆ. ಇನ್ನೂ ಫ್ಲವರ್ ಎಲ್ಲ ಆ್ಯಡ್ ಮಾಡ್ಬೋದು. ಫ್ಲವರ್ ಎಲ್ಲ ಇನ್ನೇನು ಹಾಕಿಲ್ಲ. ಹಾಗೆ ವಿಡಿಯೋ ನೋಡ್ತಾ ಇರಿ. ನಿಮಗೂ ಯಾವುದೇ ಇದೇ ಥರ ಡೆಕೋರೇಷನ್ ಬೇಕಾದ್ರು MSC ಇವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ಥರ ಬೇಕಾದ್ರೂ ನೀವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ನೋಡಿ ಗೈಸ್, ಇದು ಬ್ಯಾಕ್ ಸೈಡ್ ಬ್ಯಾನರು. ಫ್ರಂಟ್ ಮಾತ್ರ ಚೆನ್ನಾಗಿ ಕಾಣಿಸ್ಬೋದು, ಓಕೆ ಅಲ್ಲ. ಬ್ಯಾಕ್ ಸೈಡೂ ಸೊ ನಾವೇನಾದರೂ ಡೆಕೋರೇಷನ್ ಮಾಡಿದಾಗ ಹೂವು ಏನು ಕಿತ್ಕೊಂಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡು ಅಷ್ಟೇ ಟೈಟಾಗಿ ಹಾಕಬೇಕು. ನೀವು ಇಲ್ಲಿ ನೋಡ್ತಾ ಇರೋದು ನಾನು ಗಮ್ ಅಷ್ಟೆಲ್ಲ ಪ್ಲಾಸ್ಟರ್ ಎಲ್ಲ ಸೈಡು ಹಾಕಿದ್ದೀನಿ. ಪ್ಲಾಸ್ಟರ್ ಕಾಣಿಸ್ತಿದೆ ಅಲ್ವಾ, ನೋಡಿ ಎಲ್ಲ ಹಾಕಿದ್ದೀನಿ. ಫ್ರಂಟ್ ಸೈಡು ನೋಡ್ಬೋದು, ಫ್ರಂಟ್ ಸೈಡ್ ಹೇಗಿದೆ ಅಂತ ಡಿಸೈನು ನೋಡಿ. ಇದೇ ಥರ ಒಂಥರ ಮೆರೂನ್ ಆ್ಯಂಡು ವೈಟ್ ಕಲರ್ದು ಹೂವು ಥರ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ಬ್ಯಾನರು. ಇನ್ನೂ ಇದಕ್ಕೆ ಹೂವು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಸೆಂಟ್ರಲ್ಲಿ ನಾಮ ಬರುತ್ತೆ, ನಾಮ ಅದು ಚೆನ್ನಾಗಿದೆ. ಎಲ್ಲ ಹಾಕ್ತಾ ಇರ್ತೀನಿ, ನೋಡ್ತಾ ಇದೆ ನೋಡಿ. ಇದು ಸ್ಟ್ಯಾಂಡ್ ಬಂದು 7x7 ಇದೆ. ನಿಮಗೂ ರೆಂಟಿಗೆ ಬೇಕಾದ್ರೆ ನಾನು ರೆಂಟ್ಗೂ ಕೊಡ್ತೀನಿ, ಇಲ್ಲ ಡೆಕೋರೇಷನ್ ನಾವೇ ಮಾಡ್ಕೊಡ್ಬೇಕಾದ್ರೂ ನಾನೇ ಮಾಡ್ಕೊಡ್ತೀನಿ. ಸ್ಟ್ಯಾಂಡ್ ಇದೆ, ಗ್ರೀನ್ ಮ್ಯಾಟ್ ಇದೆ, ಆ್ಯಂಡ್ ಕೆಳಗಡೆ ಹಾಕೋಕ್ಕೆ ರೆಡ್ ಮ್ಯಾಟ್ ಇದೆ. ಎಲ್ಲ ಥರ ಅವೈಲೇಬಲ್ ಇದೆ. ನಿಮಗೆ ಯಾವ ಥರ ಬೇಕಾದರೂ ಏನು ಬೇಕಾಗಿದೆ. ರಿಂಗ್ ಸ್ಟ್ಯಾಂಡ್ಸ್ ಇದೆ, ಆಮೇಲೆ ಬಲೂನ್ ಡೆಕೋರೇಷನ್ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ ಆಗಿರ್ಬೋದು. ರೆಂಟ್ಗಾದರೂ ಕೊಡ್ತೀನಿ, ಇಲ್ಲ ಓನ್ಗಾದರೂ ಕೊಡ್ತೀನಿ. ನೋಡಿ ಗೈಸ್, ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಗೈಸ್, ಇನ್ನೂ ಇದು ಒಂದು 10% ಆಗಿದೆ ಅಷ್ಟೇ. ಇನ್ನು 90% ಇದೆ. ಆ 90% ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಬನ್ನಿ ಗೈಸ್. ಹಾಯ್ ಗೈಸ್, ಇದು ಮೇಲೆ ಡೆಕೋರೇಷನ್ ಮಾಡ್ತಾಯಿದ್ದೀನಲ್ವಾ, ಬಾರ್ಡರ್ ಲೈನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಬಾರ್ಡರ್ ಲೈನ್ಗೆ ತೆಂಗಿನ ಗರಿ ಹಾಕೋಣ ಅಂತ ಹೇಳ್ಬಿಟ್ಟು ಆ ತೆಂಗಿನ ಗರಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನೇನು ಡೆಕೋರೇಷನ್ ಮಾಡಿಲ್ಲ. ಸೊ ಫಸ್ಟ್ ಇದು ತೆಂಗಿನ ಗರಿ ಮಾಡ್ಕೊಂಬಿಟ್ರೆ ಆಮೇಲೆ ಡಾನ್ಸ್ ಮಾಡ್ಕೊಬೋದು ಅಂತ. ನಿಮ್ಗೆ ನೋಡ್ತಾ ಇರ್ಬೋದು ಏನು ಹಿಂಗೆ ಕಟ್ ಮಾಡ್ತಾಯಿದ್ದಾನೆ ಅಂತ. ನೋಡಿ ಗೈಸ್, ಈಗ ಗೊತ್ತಾಯ್ತಲ್ವ ನಿಮಗೆ, ಇನ್ನೂ ಗೊತ್ತಾಗಲ್ಲ. ಸೊ ಫೈನಲ್ ಲುಕ್ಕು ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ. ನೋಡಿ, ನನಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಆದಮೇಲೆ ಫೈನಲ್ ಲುಕ್ ಹೇಗಿದೆ ಅಂತ ನಿಮ್ಗೆ ಆಗ ಗೊತ್ತಾಗುತ್ತೆ. ಬಟ್ ಈಗ ಮಾಡ್ತಾಯಿದ್ದೀನಿ, ನೋಡೋಣ ಗೈಸ್. ಆಮೇಲೆ ಹೇಗೆ ಬರುತ್ತೆ ಇದು ಅಂತ. ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಇದೆಲ್ಲ. ಸೊ ನೋಡೋಣ, ಚೆನ್ನಾಗೇ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಮಾಡಿದ್ದು ಯಾವುದು ಚೆನ್ನಾಗಿ ಬರದೇ ಇರೋದು ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿ ಬಂದಿರೋದೆ. ತುಂಬ ಇದೆಲ್ಲ ಮಾಡಬೇಡ, ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ಅಂದರು. ಆದರೂ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬಂದರೆ ಏನು, ಬಟ್ ಮಾಡಬೇಕಷ್ಟೇ, ಅದರಿಂದ ಮಾಡ್ತಾಯಿದ್ದೀನಿ. ನಾನೀಗ ಬಾರ್ಡರ್ಗೆ ತೆಂಗಿನಗರಿ ಚುಚ್ಚೋಕ್ಕೆ ಸ್ಪಾಂಜೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ಪಾಂಜ್ಗೆ ಮೆಸ್ಸೆಲ್ಲ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಈಗ ನೋಡಿ, ನಮ್ಮಮ್ಮ ಚಿಂಟು ಎಲ್ಲ ವರಲಕ್ಷ್ಮಿ ರೆಡಿ ಮಾಡ್ತಾಯಿದ್ದಾರೆ. ಸೀರಿಯಲ್ ಆಲ್ರೆಡಿ ನಮ್ಮಮ್ಮ ರೆಡಿ ಮಾಡಿ ಇಟ್ಟಿದ್ರು. ನಮ್ಮಮ್ಮಗೆ ಹೆಲ್ಪ್ ಮಾಡೋಕ್ಕೆ ಚಿಂಟು ಬಂದ, ಕೈ ಕಾಲೆಲ್ಲ ಇಡ್ತಾಯಿದ್ದಾರೆ ವರಲಕ್ಷ್ಮಿಗೆ. ಬಟ್ ಸ್ವಲ್ಪ ತಲೆ ಕೆಟ್ಟೋಯ್ತು ಮಾಡಿ, ಅದರಿಂದ ನೋಡಿ ಮಾಡ್ತಾಯಿದ್ದಾರೆ. ನೋಡಿ ಗೈಸ್, ಫೈನಲಿ ತೆಂಗಿನ ಗರಿದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆದರೂ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನೇ ಖುಷಿ ಪಟ್ಕೊಬೇಕು. ಯಾಕಂದರೆ ಫಸ್ಟ್ ಟೈಮ್ ನಾನು ಏನು ಮಾಡಿದ್ರು ಚೆನ್ನಾಗಿ ಬರುತ್ತೆ. ಬಟ್ ಮಾಡಬೇಕು ಅಷ್ಟೇ, ಮಾಡಿದ್ರೆಲ್ಲ ಚೆನ್ನಾಗಿ ಬರುತ್ತೆ, ಮಾಡಿದರೆ ಏನೂ ಚೆನ್ನಾಗಿ ಬರೋಲ್ಲ, ಮಾಡೋಕ್ಕಾಗೋದಿಲ್ಲ. ಅದರಿಂದ ಏನೋ ಒಂದು ಟ್ರೈ ಮಾಡಬೇಕು, ಬಟ್ ಏನೋ ಒಂದು ಆಗುತ್ತೆ ಅಷ್ಟೇ. ನೋಡಿ ಗೈಸ್, ತೆಂಗಿನ ಗರಿ ಬಾಟಲ್
ಜಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾನರ್ ಆ್ಯಂಡ್ ಬಾರ್ಡರ್ ತೆಂಗಿನಗರಿ ರೆಡಿಯಾಗಿದೆ. ತೆಂಗಿನಗರಿ ಫಸ್ಟ್ ಟೈಮ್ ನಾನು ಮಾಡಿದ್ದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ನಾನು ನೆಕ್ಸ್ಟ್ ಮಾಡಿದ್ದೆ ತೆಂಗಿನಗರಿ ಬುಟ್ಟಿ. ನಾನು 3 ಬುಟ್ಟಿ ಮಾಡಿದೆ. ನಮ್ಮಮ್ಮ 3 ಸಾಕು, 2 ಲಕ್ಷ್ಮಿ ಹತ್ರ ಇಡೋಕ್ಕೆ, ಇನ್ನೊಂದು ದೇವ್ರ ಮೇಲೆ ಇಡೋಕ್ಕೆ ಅಂತ. ದೇವ್ರ ಮೇಲೆ ಇಡೋದು ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಒಂಥರ ಮಾಡಿದೆ. ನೋಡಿ ನೆಕ್ಸ್ಟು ನಾಮಗೆ ಹೂವೆಲ್ಲ ಚುಚ್ತಾ ಇದ್ದೀನಿ. 2 ಸೈಡು ವೈಟ್ದು, ಸೆಂಟ್ರಲ್ಲಿ ರೆಡ್ದು ಅದು ಗಮ್ಗೆ ನಿಂತಿಲ್ಲ, ಅದರಿಂದ ಗುಂಡ್ಪಿನ್ಗೆ ವೆಯ್ಟ್ ಮಾಡಿಬಿಟ್ಟು ಗುಂಡ್ಪಿನ್ ತಂದಮೇಲೆ ಗುಂಡ್ಪಿನ್ ಹಾಕ್ತಾಯಿದ್ದೀನಿ ರೆಡ್ಡು ರೋಸ್ಗೆ. ನೋಡಿ ಗಾಯ್ಸ್, ಫೈನಲಿ ನಾಮನೂ ರೆಡಿ ಆಯಿತು. ನಾಮ ಹೆಂಗೆ ಕಾಣಿಸ್ತಾ ಇದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮಮ್ಮ ವರಲಕ್ಷ್ಮಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾನು ಕಳಶ ಎಲ್ಲ ಆಲ್ರೆಡಿ ಇಟ್ಟಿದ್ದೀನಿ. ಕಳಶ, ಗೋಪುರ ಎಲ್ಲ ಒಂದೇ ಎಲ್ಲ ಇಟ್ಟಿದ್ದೀನಿ. ನಾನು ಬೊಕ್ಕೆನೂ ರೆಡಿ ಮಾಡ್ತಾಯಿದ್ದೆ. ಒಂದು ಬೊಕ್ಕೆ ಆಯಿತು, ಇನ್ನೊಂದು ಬೊಕ್ಕೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಬೊಕ್ಕೆ ಏನು ಈಸಿನೇ, ಬಟ್ ದೊಡ್ಡದೇನಿಲ್ಲ, ಚಿಕ್ಕದೇ ಅಲ್ವಾ, ಅದರಿಂದ ಬೊಕ್ಕೆ ಎಲ್ಲ ಮಾಡ್ತಾಯಿದ್ದೀನಿ. ನಾನೊಂದು 6-7 ಬೊಕ್ಕೆ ಮಾಡಿಕೊಂಡೆ. ದೇವ್ರ ಮನೇಲಿ 2 ಬೊಕ್ಕೆ ಇಟ್ಟೆ. ಆಮೇಲೆ ವರಲಕ್ಷ್ಮಿ ಹತ್ರ ಒಂದು 2 ಇಟ್ಟೆ, ವರಲಕ್ಷ್ಮಿ ಮುಂದೆ ಒಂದು, ಆ್ಯಂಡ್ ವರಲಕ್ಷ್ಮಿ ಫ್ರಂಟಲ್ಲಿ ತಿಂಡಿ ಇಡೋ ಹತ್ರ 2 ಬೊಕ್ಕೆ. ಟೋಟಲ್ ನಾನೊಂದು 7-8 ಬೊಕ್ಕೆ ಎಲ್ಲ ಮಾಡಿಕೊಂಡೆ. ಹೂವು ಎಲ್ಲ ನಾನು ಬೆಳಗ್ಗೆ 5 ಗಂಟೆಗೆ ಹೋಗಿ ಮಾರ್ಕೆಟಿಂದ ತಂದಿದ್ದೆ. ಹೂವು ರೇಟು ಸಿಕ್ಕಾಪಟ್ಟೆ ಇತ್ತು, ಆದರೂ ವರಲಕ್ಷ್ಮಿ ಹಬ್ಬ ಟೈಮ್ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ತೊಗೊಂಬಂದಿದ್ದೆ. ಬಟ್ ಇದು ನಾನು ಡೆಕೋರೇಷನ್ ಹೂವು ತರೋ ಪ್ಲ್ಯಾನ್ ಇರಲಿಲ್ಲ. ಯಾರೋ ಒಬ್ಬರು ಕ್ಲೈಂಟು ಆರ್ಡ್ರ್ ಹೇಳಿದರು, ಅದರಿಂದ ಅವ್ರಿಗೆ ತರೋಣ ಅಂತ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಬೇಡ ಅಂತ ಹೇಳಿದ್ಮೇಲೆ ಇಟ್ಸ್ ಓಕೆ, ಪರವಾಗಿಲ್ಲ, ನಮ್ಮ ಮನೇಲೇ ಮಾಡೋಣ ಅಂತೇಳ್ಬಿಟ್ಟು ತೊಗೊಂಬಂದೆ. ಬಟ್ ಇದು ನಾನು ಬೊಕ್ಕೆ ಇಲ್ಲಿ ಕೆಳಗಡೆ ಮಾಡಿದಂದರೆ ಮೇಲೆ ಬಾರ್ಡ್ರ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದು. ಬಟ್ ಮೇಲೆ ಬಾರ್ಡ್ರಿಗೆ ತೆಂಗಿನಗರಿ ಓಕೆ ಆಯಿತು. ಮೇಲೆ ಇದು ಬೊಕ್ಕೆಗಿಂತ ತೆಂಗಿನಗರಿನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಿಂದ ಬೇಡ ಅಂತೇಳ್ಬಿಟ್ಟು ತೆಂಗಿನಗರಿನೇ ಓಕೆ ಮಾಡಿಬಿಟ್ಟು ಬೊಕ್ಕೆ ನಾನು ಇಲ್ಲಿ ಕೆಳಗಡೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬಟ್ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದೇ ಓಕೆ, ಬಟ್ ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿರೋ ಥರ ಮಾಡೋದು ಬೇಡ. ಅದರಿಂದ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದೇ ಓಕೆ. ನೋಡಿ ಫೈನಲಿ ಆಯಿತು. ನೋಡ್ತಾಯಿದ್ದೀನಿ ಏನು ಮತ್ತು ಇನ್ನೇನಾದರೂ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕಂತ ನೋಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ನೋಡ್ಕೊಬೇಕಲ್ವಾ, ಇನ್ನೂ ಟೈಮ್ ಇದೆ ಮಾರ್ನಿಂಗ್ ಪೂಜೆ ಮಾಡೋದು, ಅದರಿಂದ ಎಲ್ಲ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ನಾನು ನಿದ್ದೆ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಒಂದು 2 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ 2 ಗಂಟೆಗೆ ಆಗಿಲ್ಲ ಅಂದರೂ ನಾನು 1 ಗಂಟೆಗಾದರೂ ನಾನು ಮಾರ್ಕೆಟ್ಗೆ ಹೋಗಲೇಬೇಕು, ಹಾರ ತರಬೇಕು. ನಮ್ಮಮ್ಮ ನನಗೆ ಬೆಳಗ್ಗೆ 4 ಗಂಟೆ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ನಂಗೆ ಹಾರ ಬೇಕು ಅಂತ ಹೇಳಿದರು. ಓಕೆ ಅಂತೇಳ್ಬಿಟ್ಟು ನಾನು ಮಾರ್ಕೆಟ್ಗೆ ಹೋಗೋಣ ಅಂತೇಳ್ಬಿಟ್ಟು ಮಲಗೋಣ ಅಂತೇಳಿದ್ರೆ ಮಲಗೋಕ್ಕೆ ಟೈಮೇ ಇಲ್ಲ. ಯಾಕಂದರೆ ಡೆಕೋರೇಷನ್ನು ಲಕ್ಷ್ಮಿ ಎಲ್ಲ ಕೂರಿಸೋ ಅಷ್ಟರಲ್ಲಿ ಲೇಟ್ ಆಯಿತು. ನಮ್ಮ ತಂಗಿನೂ ಸುಗಂಧರಾಜ್ ಹೂವೆಲ್ಲ ಕೋಸ್ತಾ ಇದ್ದಾಳೆ. ಏಕಂತೇಳಿದ್ರೆ ಅದು ಡೆಕೋರೇಷನ್ಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮಪ್ಪ ಆಲ್ರೆಡಿ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ದಾರೆ. ವರಲಕ್ಷ್ಮಿ ಹಬ್ಬ ಅಂತ ಹೇಳಿದ್ಮೇಲೆ ತೋರಣ ಇರಲೇಬೇಕು. ವರಲಕ್ಷ್ಮಿ ಹಬ್ಬ ಅಂತಲೇ ಅಲ್ಲ, ಎಲ್ಲ ಹಬ್ಬಗೂ ಅಷ್ಟೇ, ತೋರಣ ಇಲ್ಲ ಅಂದರೆ ಅದು ಹಬ್ಬದ ಕಳೆನೇ ಅಲ್ಲ, ಅದು ನಮ್ಮೆಲ್ಲ ಹಿಂದೂಗಳ ಸಂಪ್ರದಾಯ. ಅದರಿಂದ ನಾನು ನೆಕ್ಸ್ಟು ವೈಟ್ ಹೂವು ಡಿಸೈನ್ಗೆ ತಗೊಂಡೆ. ನಾವೆಲ್ಲ ಆಲ್ರೆಡಿ ವೈಟ್ ಹೂವು ಎಲ್ಲ ಕೋಸ್ಕೊಂಡು ಇಟ್ಕೊಂಡಿದ್ರಿ. ನಮ್ಮಮ್ಮಗೆ ಎಲ್ಪ್ ಮಾಡ್ತಾಯಿದ್ದೆ. ನಮ್ಮಮ್ಮ ಡಾಬ್ ಹಾಕ್ತಾಯಿದ್ರು, ಒಬ್ಬರಿಂದ ಹಾಕೋಕ್ಕಾಗಲ್ಲ, ಅದರಿಂದ ನಾನು ಎಲ್ಪ್ ಮಾಡಿದೆ. ನಮ್ಮಮ್ಮ ಡಾಬ್ ಹಿಂದೆ ಫಿಕ್ಸ್ ಮಾಡ್ತಾಯಿದ್ರು, ನಾನು ಜಸ್ಟ್ ಇಟ್ಕೊಂಡಿದ್ದೆ. ನೋಡಿ ನಮ್ಮಮ್ಮ ನೋಡ್ತಾಯಿದ್ದಾರೆ ಹೇಗಿದೆ ಅಂತ. ಓಕೆನಾ ಅಂತ ಕೇಳ್ತಾಯಿದ್ದಾರೆ ನಮ್ಮಮ್ಮಗೆ. ಯಾಕಂದರೆ ಎಲ್ಲ ಒಂಥರ ಪರ್ಫೆಕ್ಟಾಗಿರಬೇಕು, ಯಾವುದೋ ಒಂಥರ ಇದ್ದಿರಬಾರ್ದು. ನೋಡಿ ನಾನೀಗ ಫ್ರಂಟಲ್ಲಿ 2 ಬೊಕ್ಕೆ ಮಾಡೋಣ ಅಂತೇಳ್ಬಿಟ್ಟು ಆ ಸೈಡ್ ಒಂದು ಬೊಕ್ಕೆ, ಈ ಸೈಡ್ ಒಂದು ಬೊಕ್ಕೆ ಮಾಡ್ತಾಯಿದ್ದೀನಿ. ನಾನು ಬ್ಲೂ ಆ್ಯಂಡ್ ಎಲ್ಲೋ ಶಾಮಂತಿಗೆಯಲ್ಲಿ, ಸೆಂಟ್ ಶಾಮಂತಿಗೆಯಲ್ಲಿ ಬೊಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಆಯಿತು. ಫೈನಲ್ ಆದಮೇಲೆ ಇನ್ನು ಲಾಸ್ಟು ನೋಡಿ, ಈಗ ಮೇಲೆ ಶಾಮಂತಿಗೆ ಹೂವು ಎಲ್ಲ ಹಾಕಿದ್ದಾಯಿತು. ಈಗ ಸುಗಂಧರಾಜ ನಮ್ಮ ತಂಗಿ ಆಗಲೇ ಕೋಸ್ತಾ ಇದ್ಲಲ್ಲ, ಇದೊಂದು ಫೈನಲ್ಲು. ನನಗೆ ಆ ಟೈಮಲ್ಲಿ ಮಾಡೋ ಟೈಮಲ್ಲಿ ಫುಲ್ಲು ಕೋಪ ಬಂದಿತ್ತು. ಯಾಕಂದರೆ ಫಸ್ಟು ತೆಂಗಿನಗರಿ ಹಾಕೋಕ್ಕಿಂತ ಮೊದಲು ಹೂವು ಹಾಕು ಅಂತೇಳಿದೆ. ನಮ್ಮ ತಂಗಿ ಹೇಳಿದ ಮಾತು ಕೇಳಲಿಲ್ಲ. ಬಟ್ ಈಗ ತೊಗೊಂಬಂದೆಲ್ಲ ಒಂದೊಂದೇ ಕೊಡ್ತಾಯಿದ್ದಾಳೆ. ಬಟ್ ಅದು ಹಾಕೋ ಟೈಮಲ್ಲಿ ಸಖತ್ ಕೋಪ ಬಂತು, ಯಾಕಂದರೆ ತೆಂಗಿನಗರಿ ಬೀಳ್ತಾಯಿತ್ತು. ನೋಡಿ ಫೈನಲಿ ಅಫಿಷಿಯಲಾಗಿ ಯಾಕೆ ಕಾಣಿಸ್ತಾ ಇದೆ. ಹಾಗೆ ನಿಮಗೂ ಇದೇ ಥರ ನಾಮಕರಣ, ಸೀಮಂತ, ಎಂಗೇಜ್ಮೆಂಟು, ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ, ಯಾವುದೇ ಥರ ಫಂಕ್ಷನ್ ಇದ್ದರೂ MS ಇವೆಂಟ್ನ ಕಾಂಟ್ಯಾಕ್ಟ್ ಮಾಡಿ. ಒಂದೊಳ್ಳೆ ಬಜೆಟಲ್ಲಿ ಒಂದೊಳ್ಳೆ ಡೆಕೋರೇಷನ್ನು ನಾನು ನಿಮ್ಗೆ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಇದೇ ಫಸ್ಟ್ ಟೈಮು, ಆ್ಯಂಡ್ ನಾವು ಮಾಡಿರೋ ಹಬ್ಬದಲ್ಲಿ ಇದೇ ಫಸ್ಟು ಇಷ್ಟು ಗ್ರ್ಯಾಂಡಾಗಿ ಅಂತ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಂದೊಳ್ಳೆ
ಲೈಕ್ ನಾಳೆ ಬಂದವರೆಲ್ಲ ಯಾರು ಮಾಡಿಸಿದ್ದು ಇಲ್ಲ ಯಾವ ಇವೆಂಟ್ಸವ್ರು ಮಾಡಿಸಿದ್ದು ಅಂತ ಕೇಳಬೇಕು ಆ ಥರ. ಬಟ್ ತೆಂಗಿನ ಗರಿನೂ ಅಷ್ಟೇ ನನಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಆದರೂ ಟ್ರೈ ಮಾಡೋಣ ಅಂತ ಮಾಡಿದೆ. ಹಾಗೆ ಲಕ್ಷ್ಮಿ ಎಲ್ಲ ನಮ್ಮಮ್ಮ ಆಲ್ರೆಡಿ ರೆಡಿ ಮಾಡಿದರು, ಇನ್ನು ಬೆಳಗ್ಗೆ ಪೂಜೆ ಮಾಡೋ ಅದೊಂದು ಅಷ್ಟೇ ಬಾಕಿ. ನೋಡಿ ಕಳಶ ಎಲ್ಲ 1 by 1 3 ಇಟ್ಟಿದ್ದೀನಿ, ಲೆಫ್ಟ್ ಸೈಡ್ 3 ಇಟ್ಟಿದ್ದೀನಿ, ರೈಟ್ ಸೈಡು 3 ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಅದು ಆ ಥರ ಇಟ್ಟರೆ ಚೆನ್ನಾಗಿ ಕಾಣಿಸೋದು. ಬಟ್ ಅದು ಅಷ್ಟೇ ರೆಡಿಮೇಡ್ ಥರನೇ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ, ನನಗೂ ಗೊತ್ತಾಗುತ್ತೆ. ನೋಡಿ ಫೈನಲಿ ಎಲ್ಲ ಮುಗೀತು. ಮಾರ್ಕೆಟ್ಗೆ ಹೋಗಬೇಕು, ಅದರಿಂದ ಬೇಗ ಮಲ್ಕೊತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.